ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಮಳೆ ಮತ್ತೆ ಸ್ಟಾರ್ಟ್ ಆಯ್ತು ರೀ ನೋಡ್ರಿ, ಜಿಟಿ ಜಿಟಿ ಅಂತ ಬರಾಕತ್ರಿ. ನಿನ್ನೆ ಒಬ್ರು ನಮಗೆ ಮೆಸೇಜ್ ಮಾಡಿದ್ರಿ, ಅವ್ರ ಮಗನ ಹೆಸರು ಪುಷ್ಕರ್ ಅಂತ್ರಿ, ಭಾಳ ಮಂಡತನ ಮಾಡ್ತಾನಂತ್ರಿ, ಅಜ್ಜಿ ಕಡೆಯಿಂದ ಆಶೀರ್ವಾದ ಮಾಡಿಸ್ರಿ ಅಂತ ಹೇಳಿದ್ರಿ. ಏನೈತೇನ್ರಿಪ್ಪ ಅದ್ರೊಳಗಿತ್ರಿ, ಅವ್ನ ಮಗನ ಹೆಸರು ಪುಷ್ಕರ್ ಅಂತಂದ್ರಿ. ಹ್ಞೂನ್ರಿ. ಪುಷ್ಕರ ಆರಾಮದಿದ್ದಾಗಲಿ, ಸಂತೋಷದಿದ್ದಾಗಲಿ, ಸುಖದಿದ್ದಾಗಲಿ, ಬಿ ಫಾತ್ಮನ ಆಶೀರ್ವಾದ ಐತಿ, ಸಿದ್ದಪ್ಪ ಮಂಡತನ ಕಡಿಮೆ ಆಗ್ಲಿ, ತಾಯಿ ತಂದಿ ಹೇಳ್ದಂಗೆ ಕೇಳ್ಕೊಂತ ಆರಾಮದಿದ್ದ ಸಾಲಿಗೆ ಹೋಗ್ಯಂತ ಆರಾಮದಿದ್ದ ಇರ್ಲಿ, ಸಂತೋಷವಾಗಿರ್ಲಿ, ಮನ್ಯಾಗ ಎಲ್ಲಾರು ಖುಷಿ ಆಗಿರ್ಲಿ ಅಂತೇಳಿ ಬಿ ಫಾತ್ಮನ ಆಶೀರ್ವಾದ ಐತಿ, ಸಿದ್ದಪ್ಪ ಜನ ಆಶೀರ್ವಾದ ಐತಿ. ಅವಾಗ ಮ್ಯಾಗ ಸದಾ ಅವಾಗ ಮ್ಯಾಗ ದೇವ್ರು ಮಂದಿಯಾಗ ಆಶೀರ್ವಾದ ಐತಿ. ಏನ್ ಮಾಡತಾನ ಮಾಡಂಗಿಲ್ವಿ, ಆರಾಮಾಗಿ ತಾನು ಚಿಂತೆ ಮಾಡ್ಬೇಡ ಅನ್ನೋರು ವಾರ್ಗೆವ. ಮತ್ತೆ ಬೆಂಗಳೂರಲ್ಲಿ ಅವ್ರ ಮಗಗ ಮಾತಾ ಬಂದಿಲ್ಲ ಅಂತ, 11 ವರ್ಷದನಂತ್ರಿ, ಸ್ಕೂಲ್ ಹೋಗ್ಯಾನ ಅಂತ ಹೇಳಿದ್ರಿ. ನಿನ್ನೆ ಫೋನ್ ಮಾಡಿದ್ರಿ ಅವ್ರು, ಸ್ಕೂಲ್ ಹೋಗ್ಯಾನಿಲ್ಲ ತಂದ್ರ ಅವಂಗೂ ತೋರಿಸ್ತಿದ್ದೆ ನಾವು. ಬಹಳ ಕಷ್ಟ ಅನಿಸ್ತೈತ್ರಿ ಮಗನ್ ನೋಡೋದ್ರೊಳಗ ಅಂತ ಹೇಳಿದ್ರ, ಸ್ವಲ್ಪ ಮಾತು ಬರ್ಲಿ ಅಂತ ಅಂದ್ ನಾವು ದೇವ್ರ ಬಿಡ್ಕೊಳಕತ್ತೀವಿ, ಅಜ್ಜಿಗನು ಹೇಳ್ರಿ ಅಂತ ಹೇಳಿದ್ರಮ್ಮ ಅವ್ರು. ಇವ ಬಿ ಫಾತ್ಮನ ಆಶೀರ್ವಾದ ಐತಿ, ಸಿದ್ದಪ್ಪ ಜನ ಆಶೀರ್ವಾದ ಐತಿ, ಲಘುನ ಮಾತು ಬರ್ತಾವು. ದಿನ ಎದ್ದು ಕೂಡ್ಲಿಗೆ ಅವಂಗ ಆಧಾರ ಬಾಯಾಗ ಹಾಕಿ ನೀರ್ ಕುಡಿಸ್ತಾನ, ನೀರ್ ಕುಡಿಸ್ತಾನ, ಲಘುನ ಬರ್ತಾವ ಬೇಡಿಕೆ ಅನ್ನ ಲಘುನ ಬರ್ತಾವ. ಮಾತಾವ ಆರಾಮದಿದ್ದ ಇರ್ತಾನ, ಸಂತೋಷ ಆಗಿರ್ತಾಗ, ಅವ್ರ ಮನ್ಯಾಗ ಎಲ್ಲಾಗ ಸುಖದಿದ್ದ ಇರ್ತಾಗ, ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ಸದಾ ಆರಾಮದಿದ್ದ ಇರ್ತಾಗ, ಏನ್ ಚಿಂತೆ ಮಾಡ್ಬೇಡ ಅನ್ನೋ. ಮಕ್ಳಾಗ್ಲಾರ್ದವ್ರಿಗೆ, ಜಾಬ್ ಸಿಗ್ಲಾರ್ದವ್ರಿಗೆ ಎಲ್ಲಾರು ಕಮೆಂಟ್ ಮಾಡಾಕತ್ತಾರಿ. ನೌಕರಿ ಸಲುವಾಗಿ ನಾವ್ ಹೇಳಿದ್ವಿ, ನೀವ್ ಮಾಡಿಸ್ಲೇ ಇಲ್ಲ ಅಂತಂದೆಲ್ಲ ಹೇಳ್ತಾರ್ರಿ. ನನಗೂ ಆರಾಮ ಇದ್ದಿಲ್ಲಲ್ರಿ ಎಷ್ಟು ದಿನ ರೀ. ಯವ್ವ ಬಿ ಫಾತ್ಮನ ಆಶೀರ್ವಾದ ಐತಿ, ಸಿದ್ದಪ್ಪ ಜನ ಆಶೀರ್ವಾದ ಐತಿ. ಯಾರಿಗ ಮಕ್ಕಳಾಗಿಲ್ಲ, ಮಕ್ಕಳಾಗ್ಲಿ, ಯಾರಿಗ ಕೆಲಸ ಇಲ್ಲ ಎಲ್ಲಾರ್ಗಿ ಕೆಲಸ, ಎಲ್ಲಾರ್ಗಿ ಯಾರಿಗೆ ನೌಕರಿ ಇಲ್ಲ ನೌಕರಿ ಹತ್ಲಿ, ಯಾರಿಗ ಮನಿ ಇಲ್ಲ ಮನಿ ಆಗ್ಲಿ. ಯಾವಾಗ ಬೇಡಿದ ಭಾಗ್ಯ ಬಿ ಫಾತ್ಮ ಸಿದ್ದಪ್ಪ ಜ ಕೊಡ್ಲಿ ಅಂತೇಳಿ ಬೇಡಿ ಕೇಳಾಕತ್ತೆ ನೋಡುವ. ಎಲ್ಲಾ ಒಲಿ ಎಲ್ಲಾರ ಕೊಡೋದು, ಅವರು ಮಾಡೋದೆಲ್ಲ ಅವ್ರ ಮ್ಯಾಗ ಭರೋಸೆ ಹಿಡ್ಗೈ ಮಾಡ್ತಾಗ ನಿಮ್ಗೆಲ್ಲಾ ಸುದ್ದ. ನೀವೇನು ಅನ್ಕೊಂಡಿರ್ತೀಗ ಮನಸ್ನಾಗ ಎಲ್ಲ ನಿಮ್ಮ ಮನ್ಸಿನ ತಕ್ಕ ಆಕತಿ, ಸಂತೋಷ ಆಗಿರ್ತೀವಿ, ಸುಖದಿದ್ದ ಇರ್ತೀವಿ. ಬಿ ಫಾತ್ಮನ ಆಶೀರ್ವಾದ ಐತಿ, ಸಿದ್ದಪ್ಪ ಜನ ಆಶೀರ್ವಾದ ಐತಿ, ನಿಮ್ಮ ಮಂದಿಯವ್ರ ಆಶೀರ್ವಾದ ಐತಿ. ಬಿ ಫಾತ್ಮ ಅಂದ್ ಇಡೀ ಜಗತ್ತಕ್ಕ ಬಿ ಫಾತ್ಮ ಹಾಕಿ, ಸಿದ್ದಪ್ಪಜ್ಜ ಅಂದ್ ಇಡೀ ಜಗತ್ತಕ್ಕ ಏನಂದ್ರ ಎಲ್ಲಾರ್ಗಿ ನೆನಸ್ಗ ನೀವು, ನಿಮ್ಗೆ ಹೇಳಿದ ಕೆಲಸ ಎಲ್ಲಾ ಪಾಸ್ ಆಕಾವು. ಚಾ ಕುಡಿತಾರಿಪ್ಪ ನೀನು? ದರ್ಗಾಕದ್ ಹೋಗಿ ಬಂದಮ್ಮ. ಏನು ಮಾಡತ್ತೀರಿ? ಸೀರಾ ಬಿಸಿ ಇಟ್ಟೇನ, ಸ್ವಲ್ಪ ಸೀರಾ ಇತ್ತಿರದ ಅದನ್ನ ಬಿಸಿ ಇಟ್ಟಾಳಕ್ಕೆ, ಬಿಸಿ ಮಾಡಿ ತೆಗೆದು ಬಿಡಮ್ಮನ್ನ. ತೆಗೆದು ಇದು ಗ್ಯಾಸ್ ಕಟ್ಟಿಲ್ಲ, ನಾನು ತೊಳಿತೀನಿ, ನಿಮ್ಮ ಬಾಂಡೆ ಓದ್ಬಿಡು. ಇದು ಗಣಪತಿ ಬಂದ್ರಲ್ಲ, ಗಣಪತಿ ಬರ್ತಾರೆ ಈಗ. ನಾವು ಸ್ಪೆಷಲ್ ಮೋದಕ ಮಾಡಿಬಿಡೋಣ ಅಡ್ವಾನ್ಸ್ ಆಗಿಲ್ಲ, ನಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತು ಹೆಂಗೆ ಮಾಡೋದು ಅಂತ ತೋರ್ಸೋಣ ಅವ್ರಿಗೂ. ಮೋದಕ ಮಾಡೋಣ ನಾವು, ಹೆಲ್ದಿ ಅವು. ಸ್ವೀಟ ಮಾಡೋಣ. ಇವು ಖಾರ ಬೇಡ, ಗಣಪತಿಗೆ ಖಾರ ಇಷ್ಟ ಆಗಲ್ಲ, ಸ್ವೀಟ್ ಅಂದ್ರೆ ಭಾಳ ಇಷ್ಟ ಅದಕ್ಕೆ. ಇಲ್ಲ ರೀ, ಅಷ್ಟು ಬಾಂಡೆ ತೊಗೊಂಡು ಹೋದ್ರಿ. ನಾನು ಇದು ಗ್ಯಾಸ್ ಕಟ್ಟೋದಿಲ್ಲ, ಸ್ವಲ್ಪ ಕ್ಲೀನಾಗಿ ಗ್ಯಾಸ್ ಕಟ್ಟು ಹಾಕೊಂಬಂದ್ರಿ. ನಸ್ರಿನ ಓದಿದ್ಲಲ್ರಿ ಸೀರೆ, ಅವು ಅಮ್ಮ ಹೋಗಿ ತೊಗೊಂಬಂದ್ರಿ, ಹೋಗಿದ್ರಲ್ಲಿ ತೊಗೊಂಬಂದ್ರಿ ನೋಡ್ರಿ. ಅದಾವ ನೋಡ್ರಿ ಪಟ ಅಂತ ಮತ್ತೆ ಕಮೆಂಟ್ ಮಾಡಿರಿ. ಬಂದು ನೋಡ್ರಿ, ಇವು ಡೈಲಿ ವೇರ್ ಸೀರೆ ಬೇಕಂತ ಹೇಳಕತ್ತಿದ್ರಿ, ಅವು ಅದ ನೋಡ್ರಿ. ಇಲ್ಲೊಂದು ಸೀರೆ ಐತೆ ನೋಡ್ರಿ, ಇದು ರೀ ಬಳ್ಳಾರಿಲಿಂತ ಲಕ್ಷ್ಮಿ ಅನ್ನೋರು ತೊಗೊಂಡಾರ್ರಿ. ಈಗ ಫೋನ್ ಹಚ್ಚಿದ್ರಲ್ಲಮ್ಮ ಅವರು, ನನ್ನ ಹೆಸರು ತೊಗೊಳ್ರಿ ಅಂತ ಹೇಳಂದ. ಭಾರಿ ಚಂದ ಐತಂತಮ್ಮ ಸೀರೆ, ಮಸ್ತ್ ಐತ್ರಿ ಸೀರೆ ಅಂತ ಹೇಳಿದ್ರಿ. ಮೆತ್ತಗೈತಿ, ನಾನು ಸ್ವಸ್ತರಿಗೆ ಅಂತ ಹೇಳಿ ತೊಗೊಂಡಿನಿ, ಆದ್ರೆ ನನಗೆ ಉಡಾಕ್ ಮನ್ಸು ಸಾಕೈತಿ, ನಾನಾ ಉಡ್ತೀನಿ ಅದನ್ನ ಅಂತ ಹೇಳಂದ್ರಿ. ಅದ ಹೇಳಿದ್ರಿ, ತಗೋರಿ ಮತ್ತ ಅಂತ ಹೇಳಿದ್ರಿ. ನಾನು ಭಾರಿ ಚಂದ ಅದಾವು, ಮೆತ್ತಗಂದ್ರೆ ಅಷ್ಟು ಮೆತ್ತಗದ ಸೀರೆ ಅಂತ ಹೇಳಿದ್ರಿ ಅವ್ರು. ಇನ್ನೂ ವಿಡಿಯೋದೊಳಗೆ ಅಷ್ಟು ಇದು ಕಾಣಂಗಿಲ್ಲ, ಎದ್ರಿಗೆ ಬಂದ ನಂತರ ಅಷ್ಟು ಚಂದ ಅದಾವ ಅಂತಂದು. ಚಲೋ ಆಯ್ತು ಬಿಡ್ರಿಪ್ಪ ಅಂತಂದು ಹೇಳಿದೆ. ಅವ್ರು ಇವನು ಕೇಳಿದ್ರಿ, ಅವ್ರು ಕಾಟನ್ ಸೀರೆ ಡೈಲಿ ವೇರಿನು ಇವು ಕೇಳ್ಯಾರ. ಮತ್ತೆ ಈ ಸೀರೆ ಕೇಳ್ಯಾರ, ಕಾಟನ್ ನೋಡ್ರಿ, ಇವು ಚಲೋ ಅದಾವ್ರಿ ಡೈಲಿ ವೇರಿ ಕೂಡ. ಅವ್ರಿ ಈಗೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೋದಕ್ ರೆಡಿ ಮಾಡ್ಕೊಂಡ್ರಿ. ಗಣೇಶನಿಗೆ ವಿಶೇಷವಾದಂಥ ಪ್ರಿಯವಾದಂಥ ಮೋದಕ ರೆಸಿಪಿ ನಾನು ಇವತ್ತು ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ನಮಗೂ ಬಹಳ ಇಷ್ಟ ಇರುತ್ತೆ, ನಮ್ಮ ಮನೆಯವ್ರಂತೂ ಇಲ್ಲದ ಇಷ್ಟಪಡ್ತಾರೆ ಅದನ್ನ ಮೋದಕ ಅಂತ ಹೇಳಿ. ಮನೆಗೆ ಆಗಿದ್ರೆ ಮುದುಕ ಮಾಡೋ ಮುದುಕ, ಏನು ಮುದುಕ ಅಂತ ಏನಾಯ್ತಿದ್ದೆ ನೀನು ಅಂತಂದ್ರೆ, ಅಯ್ಯೋ ಮೋದಕ ಅಂತಾರೆ ಅದಕ್ಕೆ ಅಂದೆ. ಖಾರದ್ದು ಮಾಡಿಬಿಡ, ಸ್ವೀಟಿನ ಮಾಡ ಅಂತ ಅಂದ್ರೆ ಬೆಲ್ಲದಂದ್ರೆ ಬಹಳ ಇಷ್ಟ ರೀ ಅವ್ರಿಗೆ, ಹಂಗಾಗಿ ಸ್ವಲ್ಪ ಜಾಸ್ತಿನ ಮಾಡ್ತೀನಿ ರೀ. ಇದು ನೋಡಿರಿ, ನಾನೀಗ ಒಂದು ಡಬ್ರಿ ಕಾಯಿಗಿಟ್ಟೀನಿ ರೀ. ಡಬ್ರಿ ಕಾಯಿಗಿಟ್ಟು ಒಂದು 2 ಬಟ್ಲ ನೀರು ಹಾಕೊಂಡ್ಬಿಡ್ತೀನಿ, 2 ಕೊಟ್ರೆ ಅಂದ್ರೆ 2 ಕೊಟ್ಟರ ನೀರು ಹಾಕೊಂಡ್ವಿ ಅಂದ್ರೆ 1.5 ಹಿಟ್ಟು ಹಿಡಿದೈತ್ರಿ, ಅಕ್ಕಿ ಹಿಟ್ಟು. ಅಂದ್ರೆ ಅಕ್ಕಿದು ನಾವು ಮುದ್ದೆ ಮಾಡ್ಕೋಬೇಕಾಗತ್ತೆ ರೀ. ಹಾಗಾಗಿ ನಾನು
2 ಕೊಟ್ರ ನೀರು ತೊಗೊಂಡೀನಿ ರೀ. ಅಂದ್ರೆ ಇನ್ನೊಂದು ಅರ್ಧ ಕೊಟ್ರ ನೀರು ಬೇಕು ರೀ ನನಗೆ. ಒಂದು ಚಮಚೆ ಅಂದ್ರೆ ಈಗ ಹೊಡಿತಿರ್ತಾವ್ರಿ ಮೋದಕ ಹಾಕೋದ್ರೊಳಗೆ ಸೀಳ್ತಿರ್ತಾವಲ್ರಿ, ಹಂಗೆ ಸೀಳಬಾರ್ದು ಅಂತಂದಾಗ ಏನು ಮಾಡ್ಬೇಕಂದ್ರೆ 1 ಟೀ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ತೊಗೊಂಡು ನೀರೊಳಗೆ ಕಲಿಸಿ ಅದು ನೀರು ಕುದಿಯೋ ಮುಂದೆ ಹಾಕೊಂಡ್ಬಿಡ್ಬೇಕ್ರಿ ಮೊದಲು. ಆಮೇಲೆ ಅಕ್ಕಿ ಹಿಟ್ಟು ಹಾಕೊಂಡು ಹಾಕ್ಕೋಬೇಕ್ರಿ. ಭಾರಿ ಚಲೋ ಹಾಕೋರಿ ಅವು ಮೆತ್ತಗಾಗಿ. ನಾನು ತೋರಿಸ್ತೀನಿ ನೆಕ್ಸ್ಟ್. ಇದು ನೀರಲ್ಲಿ ಕುದಿಲ್ರಿ ಮೊದಲು. ಇದಕ್ಕೇನು ಹಾಕೋಣಂದ್ರೆ ಇದು ಹಾಕೊಳ್ಳೋಣ್ರಿ, ಸ್ವಲ್ಪ ಚುಟಿಗೆ ಅಷ್ಟು ಉಪ್ಪು ರೀ, ಮತ್ತು ಇದು ತುಪ್ಪ ಹಾಕೊಂಬಿಡೋಣ್ರಿ. ಸ್ವಲ್ಪ ಉಪ್ಪು ರೀ, ಆಮೇಲೆ ಸ್ವಲ್ಪ ತುಪ್ಪ ರೀ ಇದ್ರೊಳಗೆ ರೀ. ಈಗ ನೀರು ಕುದಿಯಕ್ಕೆ ಬನ್ರಿ. ನೋಡಿ ನಾ ಈಗ ಮೈದಾ ಹಿಟ್ಟು ತೊಗೊಂಡೀನಿ ರೀ. ಇದಕ್ಕೆ ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಡು ಹಾಕೊಂಬಿಡೋಣ್ರಿ. ಇದು ಕುದಿಯಕತ್ರಿ ಇದು ನೀರು. ಇಲ್ಲಿ ನೋಡ್ರಿ ಈಗ ಹಾಕೊಂಬಿಡೋಣ್ರಿ ಇದನ್ನು. ಇದು ಸ್ವಲ್ಪ ಗಂಜಿಗತೆ ಆಗುತ್ತಲ್ರಿ, ಆವಾಗ ಅಕ್ಕಿ ಹಿಟ್ಟು ಹಾಕಿ ನಾವು ತಿರುಗಿಸೋಕೆ ಬರೋದೈತ್ರಿ. ಅಂದ್ರೆ ಒಡೆಯಂಗಿಲ್ಲ ನಮ್ಮ ಮೋದಕ್ಕೆ ಹೆಂಗೆ ಮಾಡ್ತೀವಿ ಹಂಗೆ ಆಗ್ತಾವ್ರಿ. ಹಿಟ್ಟು ಹಾಕೊಂಬಿಡೋಣ್ರಿ. 1.5 ಬಟ್ಲ ಹಾಕೊಂಬಿಡೋಣ. ಅಷ್ಟು ಹಾಕೊಂಡ್ಬಿಟ್ರೆ ಸಾಕ್ರಿ ಅಕ್ಕಿ ಹಿಟ್ರಿದು. ಇಲ್ಲಿ ನೋಡ್ರಿ ಈಗ ಅಳ್ಬಿಟ್ಬನ್ರಿ. 1 ನಿಮಿಷ ಅಳಿದ್ರಂದ್ರೆ ಸಾಕ್ರಿ. ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಬಿಡನ್ರಿ. ಈಗ ಅದು ಹಿಟ್ಟು ರೆಡಿ ಮಾಡಿದ್ರೆ ಒಂದು ಸ್ವಲ್ಪ ಆರಿದ ಮೇಲೆ ನಾಲ್ಕೋಬೇಕು ಅದನ್ನು. ಅಷ್ಟರೊಳಗೆ ನಾವೇನು ಮಾಡ್ಬೇಕಂದ್ರೆ ಅದಕ್ಕೆ ಹೂರಣ ಅಂತೀವಲ್ಲ ಅದು ರೆಡಿ ಮಾಡ್ಕೋಬೇಕಂತ ಹೇಳಿದ್ರೆ ಸ್ವಲ್ಪ ಟೇಸ್ಟ್ ಆಗಬೇಕು ಅದು ಹೂರಣ ನಮ್ಗೆ ಅಂತಂದ್ರೆ ಒಂದಿಷ್ಟು ಶೇಂಗಾ ಹುರ್ಕೊಂಡ್ರಿ ಮೊದಲು. ಸ್ವಲ್ಪ ಕೆಂಪಾಗಂಗೆ ಹುರ್ಕೊಂಬಿಡನ್ರಿ ಶೇಂಗಾ ರೀ. ಇಲ್ಲಿ ನೋಡ್ರಿ ಶೇಂಗಾ ಬೀಜ ನಾನು ಹುರಿದು ಮತ್ತು ಸಿಪ್ಪಿ ಎಲ್ಲ ತೆಗೆದು ಹಸಿ ಮಾಡ್ಕೊಂಡು ತೊಗೊಂಡೀನಿ ರೀ. ಜಾರ್ ಒಳಗೆ ಹಾಕೀನಿ ರೀ. ಈಗ ಅದ್ರಾಗ 2 ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡನ್ರಿ. ಇಲ್ಲಿ ನೋಡಿರಿ ನಾನು ಶೇಂಗಾ ಪುಡಿ ಸಣ್ಣ ಮಾಡ್ಕೊಂಡೆ. ಮತ್ತು ಏನು ಮಾಡ್ತೀನಿ ಅಂತಂದು ಹೇಳ್ತೀನಿ ರೀ. ಮತ್ತು ನಡ್ಕೊಂಡು ತೋರ್ಸೋದು ಬೇಡ್ರಿ. ಈಗ ಏನು ಮಾಡಪ್ಪ ಅಂತ ಹೇಳಿದ್ರೆ ಇದ್ರ ಮುಚ್ಚಿಟ್ಟು ಹಿಟ್ಟು ನಾದ್ಕೊಂಬಿಡನ್ರಿ. ಅದನ್ನ ಹಿಟ್ಟು ತಣ್ಣಗೆ ಹಾಕ್ತೀನಿ ರೀ. ಹರಿಪದ ನನಗೆ ಸ್ವಲ್ಪ ಹಿಟ್ಟಿನ ಕೊಡು ಮಕ್ಕಳು ಅಲ್ರಿ, ಅಕ್ಕಿ ಹಿಟ್ಟಿನ ಕೊಡಿಲ್ಲ ಅಂತ ಮುಚ್ಚಿಟ್ಟು ನೋಡಿ. ಈಗ ನೋಡ್ರಿ ಇದು ಸಣ್ಣಗೈತಿ. ಇದನ್ನು ಒಂದು 5 ರಿಂದ 10 ನಿಮಿಷ ಇದನ್ನು ಸ್ಲೋತ್ ನೀವು ಮಿದ್ಕೋಬೇಕು ಹಿಟ್ಟು. ಇದನ್ನು ಅಳಕಾಗಿತ್ತಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋರಿ. ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ನೀರು ಸಿಮ್ ಕೊಡ್ಕೊರಿ. ನಮ್ಮ ಅದಕ್ಕೆ ಬರೋಲ್ಲಿವರೆಗೂ ಇದನ್ನು ಸ್ವಲ್ಪ ಸ್ಲೋತ್ನೇ ನಾದ್ಕೊಂಬನ್ರಿ. ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೋರಿ ಬೇಕಿದ್ರೆ, ಅಂಟಾಕದೈತಿಪ್ಪ ಅಂತಂದ್ರೆ. ಇಲ್ಲಿ ನೋಡಿರಿ ಈಗ ನಾನು ಹಿಟ್ಟು ಸ್ಲೋತ್ನೇ ನಾದ್ಕೊಂಡೆ. ಈಗ ಮುಚ್ಚಿಟ್ಬಿಡನ್ರಿ ಇದನ್ನು ಮತ್ತೊಂದು ಸ್ವಲ್ಪ ಹೊತ್ತು. ಒಂದು ಇದನ್ನು ಡಬ್ರಿ ಕಾಯ್ಕತ್ತೀನಿ ರೀ ನಾನು. ಬೆಲ್ಲ ಹಾಕೊಂಡೇನಿ ರೀ. ಸ್ವಲ್ಪ ನೀರು ಹಾಕೊಳ್ಳೋಣ ಅದಕ್ಕೆ. ಬೆಲ್ಲ ಕರಗಿಸ್ಕೋಬೇಕೇನು? ಕರಗಿಸ್ಕೋಬೇಕಾಗ್ತಾರೆ. ಆಣ್ ಬರೋದೇನು ಬೇಡ್ರಿ, ಕರಿ ಬಿಟ್ರೆ ಸಾಕು ನಾವು ಬೆಲ್ಲ ರೀ. ಸ್ವಲ್ಪ ಚಮಚ ತೊಗೊಂಡಿದ್ರಿ. ಮೆಲ್ಟ್ ಆಗೇ ಬಿಡ್ತೈತೆ ರೀ 2 ನಿಮಿಷ ಅಂದ್ರೆ. ಮೆಲ್ಟ್ ಆಯ್ತು ಅಂತ ಹೇಳಿದ್ರೆ ನೀವು ಹಸಿ ಕೊಬ್ಬರಿ ಆದ್ರೂ ತೊಗೊರಿ ಅಥವಾ ಒಣ ಕೊಬ್ಬರಿ ಆದ್ರೂ ತೊಗೊರಿ. ನಾನು ಒಣ ಕೊಬ್ಬರಿ ತೊಗೊಂಡೇನಿ ರೀ. ಸಣ್ಣಗೆ ಹಚ್ಚಿಟ್ಕೊಂಡೇನಿ ಒಣ ಕೊಬ್ಬರಿ. ಈಗ ಅದನ್ನೇನು ಮಾಡಿದ್ನಪ್ಪ ಅಂದ್ರೆ ನಾನು ಬೆಲ್ಲದ ಪಾನಕ ರೀ ಸೋಸ್ಕೊಂಡಿರಿ. ಸೋಸ್ಕೊಂಡು ಮತ್ತೆ ಹೊಳ್ಳಿ ಅದ ಡಬ್ರಿ ಒಳಗೆ ಹಾಕೊಳಕತ್ತೀನಿ ರೀ. ಈಗ ನೋಡ್ರಿ ಇಲ್ಲಿ ಕುದಿಯಾಕತ್ತಿಲ್ಲ ರೀ. ಆಣ್ ಬರೋದೇನು ಬೇಡ್ರಿ. ಈಗ ಕೊಬ್ಬರಿ ಇದೆ. ನಾ ಹೇಳಿದ್ರೆ ಹಸಿ ಕೊಬ್ಬರಿ ಎಲ್ಲ ಹಾಕೋರಿ, ನೀವು ಒಣ ಕೊಬ್ಬರಿ ಎಲ್ಲ ಹಾಕೋರಿ ಅಂತ ಅಂದು. ಇದು ಶೇಂಗಾ ಪುಡಿ ಇದು ಕಸ್ಕಸಿ ರೀ. ಇದು ಕಸ್ಕಸಿ ಹಾಕೊಂಡು ಈಗ ಏನು ಅಂತಂದ್ರೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ಗಟ್ಟಿಯಾಗಬೇಕೇನು ಮಮ್ಮಿ? ಗಟ್ಟಿಯಾಗಿ ಬಿಡೋಕೆ ಹೋಗ್ತಾನ. ಮತ್ತು ಉಂಡೆ ಹಾಕವೇನ? ಕೊಬ್ಬರಿ ಉಂಡೆ, ಕೊಬ್ಬರಿ ಶೇಂಗಾ ಉಂಡೆ ಹಾಕಲ್ಲ. ಸ್ವಲ್ಪ ಇದಕ್ಕೆ ತುಪ್ಪ ಹಾಕೊಳ್ಳೋಣ್ರಿ. ಇದಕ್ಕೆ ಏಲಕ್ಕಿ ಕಾಯಿ ಹಾಕಿರ್ತೀವಲ್ಮ, ವಾಸನೆ ಚಲೋ ಬರ್ತದೆ. ಇದಕ್ಕೆ ಸ್ವಲ್ಪ ತುಪ್ಪ ಇದು 20 ಚಮಚ ಇಲ್ಲಿ ತುಪ್ಪ ರೀ. ಇದು ಇಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ. ಸೂಸ್ಲ ರೆಡಿ ಆಕೈತಿ. ಹುಣ್ಗ ರೆಡಿ ಆಗ್ತೈತಿ. ಈಗ ಏನು ಮಾಡಂತಂದ್ರೆ ಇದನ್ನ ಇಳಿಸ್ಕೊಂಡ್ರಿ ಕೆಳಗೆ. ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ಅಕ್ಕಿ ಹಿಟ್ಟು ತೊಗೊಂಡೇನ್ರಿ ಕೈಯಾಗ್ರಿ. ಅಕ್ಕಿ ಹಿಟ್ಟು ತೊಗೊಂಡು ಒಂದು ಚಹಾ ಕುಡಿಯೋ ಗ್ಲಾಸ್ ಇರ್ತಾವಲ್ರಿ ಮನೆಯೊಳಗೆ, ಅವ್ನು ತೊಗೊಂಡು ಅದಕ್ಕೊಂದು ತಳಕ್ಕೆ ಒಂದು ಹಿಟ್ಟು ತುಪ್ಪ ಹಚ್ಚಿದ್ದೆ ರೀ. ಹಚ್ಚಿ ಈಗ ನಮ್ಮ ಮನೆಯೊಳಗಂತೂ ಹಚ್ಚಿಲ್ಲ ರೀ. ಅದು ಮೋದಕ್ ಮಾಡೋ ಅಂಥದ್ದು ಹಚ್ಚಿಲ್ಲ ರೀ. ಹಾಗಾಗಿ ನಾನು ಕೈಲಿಂತನ ಮಾಡ್ಕೊಳ್ಳೋದ್ರಿ. ಈಗ ಈ ಥರ ಹೊಣ್ಗ ಹಾಕಿ ಹಚ್ಚಿದ್ರೆ ಭಾಳ ಆಸನಾಗಿ ಬಂದ್ಬಿಡೈತ್ರಿ. ಕರೆಕ್ಟಾಗಿ ಕುಂದಿರ್ತೈತೆ ಮಮ್ಮಿ. ನಿಂದು ಸೇಮ್ ಹಂಗಾದು ತುಂಬ ಚಲೋ ಅದು. ಈ ಥರ ಮಾಡ್ಕೊಂಡ್ರಿ. ಇಲ್ಲಿ ಒಂದು ಇದಕ್ಕೆ ಸಾಣಿಗೆ ಇರತ್ತಲ್ರಿ, ಅದಕ್ಕೆ ತುಪ್ಪ ಹಚ್ಚಿ
ಮಾಡಿ ಇಡಾಕತ್ತೀನಿ ನೋಡಿರಿ ನಾನು. ಅಲ್ಲಿ ನೀರು ಡಬ್ರಿದೊಳಗೆ ನೀರು ಹಾಕಿಟ್ಟೇನ್ರಿ ಇಲ್ಲಿ, ಅದ್ರ ಮೇಲೆ ಮಮ್ಮಿ ಮೋದಕ್ಕೆ ಇಡತ್ತಾರ. ನೀರು ಬಿಸಿ ಆಗ್ಬೇಕಲ್ಲ ಅವು ಮಟ ಬರೋದು ಮಾಡ್ಕೊಳ್ಬೋದೈತಿ. ಆಯ್ತವ, ಹೌದಿಲ್ಲ? ಹಿಂಗೆ ಅಗಲ್ ಮಾಡ್ಕೊಂಡು ಈ ಥರ ಹಿಂಗೆ ಮಾಡ್ಕೊಂಡು ಇದ್ರೊಳಗೆ ಒಣಗ ಇಟ್ಕೊಂಡು ಮೊಮೋಸ್ ಹೆಂಗೆ ಮಾಡ್ತೀವಿ ಸೇಮ್ ಹಂಗೆ, ಹೌದಿಲ್ಲ ಮಮ್ಮಿ? ಇವಾಗ ಬಂದಿರ್ತದೆ ಮೊಮೋಸ್. ಅದಕ್ಕೆ ಈ ಥರ ನಿಮ್ಮಪ್ಪ ಭಾಳ ಇಷ್ಟಪಡ್ತಾರೆ ಮ್ಯಾಮ್. ಸ್ವೀಟಿನೋದಲ್ಲ ಅವು ಅವರು ಭಾಳ ಇಷ್ಟ ಅವ್ರಿಗೆ. ಕಡುಬು ಮಾಡ್ತಾರೆ ಇದರಿಂದ ಒಂದೇಳು. ಉಂಡು ಗಡುಬು ಅಂತಾರಲ್ಲ, ಸಿಹಿ ಕಡುಬು. ಸಿಹಿ ಗಡುಬು ಮಾಡ್ತೀವಿ. ಸಿಹಿ ಗಡುಬೇನು ಮಮ್ಮಿ ಇವು? ಸಿಹಿ ಕಡುಬು ಮಾಡಕತ್ತೀನಿ. ಸ್ವಲ್ಪ ಮೋದಕ್ ಮಾಡಿನಿ. ಈಗ ಸಿಹಿ ಕಡುಬು ಇವನ್ನ ಕೈಲಿಂತ ನಾನು ಪ್ರೆಸ್ ಮಾಡ್ಕೊಂಡು ಮಾಡಕತ್ತೀನಿ. ಲಟ್ಸಾಕತ್ತೀನಿ. ಆದ್ವೇನು? ಅದು ಇನ್ನೂ ಇದು ಸ್ವಲ್ಪ ಹೊತ್ತು ಇದಾಗಿಲ್ಲ, ಸ್ಟೀಮ್ ಆಗಿಲ್ಲ ಸ್ವಲ್ಪ ಹೊತ್ತು. ಈ ಥರ ಮಾಡ್ಕೋಬೇಕು ಮೈಲಿ ಇವನ್ನ ಕೈ ಒಳಗೆ ಹಾಕೋ. ಯಾಕಂದ್ರೆ ಹಿಟ್ಟು ನಮ್ಮದು ಭಾಳ ಚಲೋ ಜಿಗುಟಾಗೈತೆ, ಚಲೋ ಬೆಂದೈತಲ್ಲ, ಮಸ್ತ್ ಆಗೈತೆ. ಈ ಥರನ ಕೈ ಒಳಗನ ಮಾಡ್ಕೊಂಡು ಇದು ಹೂರಣ ಏನೈತಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಭಾಳ ಹಾಕೈತಲ್ಲ. ಹಿಂಗೆ ಮಾಡಿ ಈ ಥರ ಇಟ್ಕೊಂಡು ಹಿಂಗೆ ಬಂದ್ ಮಾಡ್ಕೊಂಬಿಡೋದು ನಾವು ಈ ಥರ. ಆಯಿತು ನೋಡು ಹಿಂಗೆ. ಮಸ್ತ್ ಆತ. ಆತೇನು ನೋಡಿ ಮಮ್ಮಿ ಇದು ಅದು ಬಂದ್ ಮಾಡೀನಿ. ಬಂದು ಮಾಡ್ಯಾ? ಇಲ್ಲಿ ನೋಡ್ರಿಪ್ಪ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ, ಎಲ್ಲೂ ಕರೆಯೋಕ್ಕಾಗಿಲ್ಲ. ಹಂಗಾಗಿ ನಮ್ಮ ಮೋದಕ ನೋಡ್ಬೋದು ನೀವು ಇಲ್ಲದ. ಮತ್ತು ನಮ್ಮ ಮರಿಪ್ಪ ಹೇಳ್ತಾಳ್ರಿ, ನೀನು ಹಿಂಗಿದ್ರನ ಚಂದಮ್ಮ, ಮನೆ ಹಿಂಗೆ ಇರಬೇಕು, ನಿನಗೆ ಯಾಕೆ ಆರಾಮದಂಗೆ ಆಕೈತೆ ಅಂತಾಳ್ರಿ. ನೀನು ಹಿಂಗೆ ಇರ್ಬೇಕು ಅಮ್ಮ ನಕ್ಕೊಂತ ನೀನು ನಮ್ಮ ರೆಸಿಪಿ ಮಾಡ್ಕೊಂತ ಕೊಡ್ಬೇಕು, ನಾವು ತಿಂತಿರ್ಬೇಕು ಅಂದ್ರೆ ಚಂದ ದಪ್ಪ ಹಾಕಿರ್ಬೇಕಂತಿ. ರೆಸಿಪಿ ಮಾಡ್ಬೇಕು, ತಿನ್ಬೇಕು, ದಪ್ಪ ಆಗ್ಬೇಕು. ದಪ್ಪ ಆಗ್ಬೇಕು. ನೀನು ಸುತ್ತರ್ಕೊಂಡ್ ಮಕ್ಕಳು ನೋಡೋದ್ರಾಗ ಅಂದ್ರೆ ನಮ್ಗೆ ಬೇಜಾರಾಗ್ಬಿಡ್ತೈತೆ ಅಂತ. ಬೇಕಂತಂತೂ ಯಾರು ಮಾಡಂಗಿಲ್ಲಲ್ರಿ, ಮನೆಯಾಗ ಆರಾಮಿರಲ್ಲ ಅಂತ ಹೇಳಿದ್ರನ ಆರಾಮಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಭಾಳ ಸುಸ್ತಾಗ್ಬಿಟ್ಟಿದ್ ಬಿಡ್ರಿ. ನಾವು ಒಂದು ತಿಂಗಳ ದಿನ ಎಷ್ಟು ಸುಸ್ತಾಗಿದ್ನಿ ಅಂತ ಹೇಳಿದ್ರೆ ನನಗೆ ಇದಿಲ್ರಿ ಅದು. ಇವಾಗ ಸ್ವಲ್ಪ ಆರಾಮ್ ಅನ್ನಿಸ್ತ್ರಿ, ಎನರ್ಜಿ ಬಂತು. ಈಗೆಲ್ಲ ಏನು ಬೇಕಾದ ನೀವು ಹೇಳ್ರಿ, ಇಂಥದ್ದು ರೆಸಿಪಿ ಮಾಡಿ ತೋರಿಸ್ರಿ, ಇದನ್ನು ತೋರಿಸ್ರಿ ಅಂತ ಅಂದಿನ ಟ್ರೈ ಮಾಡನ್ರಿ. ಇನ್ನ ಮಾಡೋಣ, ನಾವು ತಿಂತೀವಿ, ನಿಮಗೂ ತೋರಿಸ್ತೀವಿ ರೀ. ಈಗ ಇವ್ನು ಏನು ಮಾಡಂದ್ರೆ ಇವೊಂದಿಷ್ಟು ಕಡುಬು ಸಿಹಿ ಕಡುಬು ಒಂದು ಹಾಕ್ಬಿಡನ್ರಿ. ಇವನು ರೆಡಿ ಆದರೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ. ನೋಡ್ರಿಪ್ಪ ನಮ್ಮ ಸಿಹಿ ಕಡುಬು ಮತ್ತು ಸಿಹಿ ಮೋದಕ ರೆಡಿ ಆದ ನೋಡ್ರಿ. ರೆಡಿ ಆದ್ರೆ ನೋಡ್ರಿಪ್ಪ, ರೆಡಿ ಆದ್ವಾ? ತುಪ್ಪ ಹಾಕೊಂಡು ಉಂಡ್ಬಿಟ್ರೆ ಮಸ್ತ್ ಆಗ್ತಾವೆ. ಆದ್ರೆ ನಮ್ಮ ಮನೆಯವರು ತುಪ್ಪ ತಿನ್ನಂಗಿಲ್ರಿ, ಅವರು ಒಟ್ಟ ತಿನ್ನಂಗಿಲ್ರಿ, ಆರಾಮಿದ್ದಿಲ್ಲ ಅವ್ರಿಗೂ. ಹಾಗಾಗಿ ನಾನು ದೇವ್ರ ಹೆಸರು ತೊಗೊಂಡು ಮಾಡಿದ್ದೇನೆ ಇವತ್ತು. ಇಲ್ಲ ಭಾಳ ಅಂದ್ರೆ ಸೂಪರಾಗಿ ಬಂದಿದ್ದವ್ರಿ. ಅವ್ರಿಗೆ ಕೇಳಿ ಹಾಗಾಗಿ ಅಂತ ಹೇಳಂದ್ರಿ. ದುಡ್ಡು ತಿನ್ರಿ ಅವನ್ನ. ಹೆಂಗಾಗ್ಯಾವ? ಚೆನ್ನಾಗಿಲ್ರಿ? ಹಾಂ ಮಸ್ತ್ ಆಗ್ಯಾವ್ರಿ? ಸುಡಾಕತ್ತಾವನ್ರಿ ಇವು ಆಗಲ್ಲ ಅಂತ ತೆಗ್ದಿದ್ವು. ಚಲೋ ಆಗ್ಯಾವ್ರಿ? ಮಾಡಿದೆ ನೋಡ್ರಿಪ್ಪ. ಆರಿಪ್ಪ ಏನ್ ತಿನ್ನಕತ್ತಿ? ಮೋದಕ್ ಅಮ್ಮ ತಿನ್ನಂದ್ರ ಬಲ್ಲ ನೋಡಲ್ಲ. ಒಗ್ಗರಣೆ ಮುದ್ದೆ ಮಾಡಿದ್ದೀರಿ ಅವ್ರಿಗೆ. ಒಗ್ಗರಣೆ ಮುದ್ದೆ ಸ್ವಲ್ಪ ಉಂಡಿದ್ರು ಅಷ್ಟ. ಚಲೋ ಆಗ್ಯಾವ? ಟೇಸ್ಟ್ ಆಗೈತಿ ಮಾದ ಮಸ್ತ್. ತುಪ್ಪ ಹಾಕೊಂಡು ತುಪ್ಪ ತೆಗೆದ್ಕೊಂಡು ತಿನ್ನಕತ್ತಾಳ್ರಿ ಈಕಿ. ಸೂಪರ್ ಆಗ್ಯಾವ. ಈಗ ಮೋದಕ್ ಮಾಡ್ಕೊಂಡು ನಾವಂತೂ ತಿಂದ್ರಿ. ಅಮ್ಮ ಒಲ್ಲೆ ಅಂದ್ರಿ, ಅಂಥದ್ದೆಲ್ಲ ಸಿಹಿಗೆಲ್ಲ ಹೋಗಲ್ರಿ, ಅಮ್ಮ ಒಲ್ಲೆ ಅಂತಾರೆ ಅವರು. ಇದು ಒಗ್ಗರಣೆ ಮುದ್ದೆ ಮಾಡ್ಕೊಟ್ಟಿದ್ದಾರೆ ನಾನು ಅವ್ರಿಗೆ. ಅದ್ರಾಗ ಅರ್ಧ ಅಷ್ಟ ಉಂಡಿದ್ರಿ ಅವರು. ಹುಳಿ ಬೇಕಾಗಿತ್ತು ರೀ ಅದಕ್ಕೆ. ಒಗ್ಗರಣೆ ಮುದ್ದಿಗೆ ಹುಳಿನ ಇದ್ದಿಲ್ಲ ರೀ. ಹುಳಿ ಹುಣಸೆ ಹಣ್ಣು ಖಾಲಿ ಆಗ್ಬಿಟ್ಟಿತ್ತು. ಟೊಮೆಟೊ ಹಣ್ಣು ಹಾಕಿದ್ದೆ ನಾನು. ಹಾಗಾಗಿ ಸ್ವಲ್ಪ ಹುಳಿ ಹಾಕಿದ್ರೆ ಚಲೋ ಹಾಕೈತಿ ಅನ್ಬೋದಂದ್ರೆ, ಇಲ್ಲ ಬಿಡಮ್ಮ ಹುಳಿ ಇದ್ದಿಲ್ಲ ಅಂತಂದೆ ನಾನು. ಹಂಗಾರೆ ನನಗೆ ಒಣ ಮೀನಾ ಸುಟ್ಟಿಟ್ರಲ್ಲ, ಅದನ್ನು ಬಾಂಗ್ಳದ ಪಲ್ಯ ಮಾಡಿಬಿಡೋಣಕತ್ತಾರೆ ರೀ. ಈಗ ಉಪ್ಪಿನ ಬಾಂಗ್ಳದ ಪಲ್ಯ ಮಾಡ್ಕೊಡ್ತೀನಿ ರೀ ಒಂದಿಷ್ಟು. ಅನ್ನಾರ ಒಂತಾರೆ ಬಿಸಿ ಅದ್ರಿ. ಇಲ್ಲಿ ಹೀರಿಕಾಯಿ ಪಲ್ಯನೂ ಮಾಡಿದ್ರೆ ಅದೀಪ. ಹೀರಿಕಾಯಿ ಪಲ್ಯ, ಅನ್ನ ಮತ್ತು ಇದು ಏನ್ರಿಪ್ಪ ಅದು ಒಣ ಬಾಂಗ್ಳದ ಪಲ್ಯ ರೀ. ರೆಡಿ ಆಯ್ತು ನೋಡ್ರಿ. ಊಟ ಕೊಡೋಣ್ರಿ ಈಗ ಅಮ್ಮಗೆ. ನಾನು ಈ ಊಟ ಮಾಡಿದೆ ರೀ. ಹೊಟ್ಟೆ ಹಸು ಆಗ್ಬಿಟ್ಟಿದ್ರಿ. ಬೆಳಗ್ಗೆದ್ದು ಏನೇನು ತಿಂದಿಲ್ಲ. ಒಗ್ಗರಣೆನ ಹಾಕಿತ್ರಿ, ಅದು ನೋಡಕ್ಕೆ ಹೋಯ್ದು, ಅದು ಹೋಗಲಿಲ್ಲ. ನಮ್ಮ ನಜು ಮೊದ್ಲಿ ಸಾರಿ ನೋಡಕ್ಕೆ ಒಂದು ಸಾರಿ ಹಾಕಿ ಸೆಲೆಕ್ಟ್ ಮಾಡಿರ್ತಾವ ಹೋಗಾಡ್ರಿ, ಸೆಲೆಕ್ಟ್ ಮಾಡ್ತಾ ಹೋಗಾಡ್ರಿ. ಇವತ್ತು ಒಂದು ಸೆಲೆಕ್ಟ್ ಮಾಡ್ಯಾಡ್ರಿ.
ಮತ್ತೆ ಆಕಿಗೆ ಮೋದಕ ಮಾಡಿದ್ವಿ ಕೊಟ್ಟು ಏನು ಟೇಸ್ಟ್ ಆಗ್ಯಾವ್ರಿ ಇದು ಅಂತಂದು ಮತ್ತೆ ಒಂದು 4 ತೊಗೊಂಡು ಹೋದ್ರಿ ಇವು ಅದ್ರಾಗ ಒಂದು ಸ್ವಲ್ಪ ಏನು ಉಪ್ಪಿನಕಾಯಿ ಅದೇನು ತೊಗೊಂಬಂದ್ಕೊಡು ಅಂತ ಹೇಳಿದೆ ಕೊಟ್ಲು ಹೀರಿಕಾಯಿ ಪಲ್ಯ ಚೌಳಿಕಾಯಿ ಪಲ್ಯ ಅದು ಸ್ವಲ್ಪ ಅನ್ನ ಊಟ ಮಾಡಿದ್ರಿಪ್ಪ ನಾನು ಬಾಯಿಗೆ ಕರೆ ಹೇಳ್ಬೇಕಂದ್ರೆ ಮತ್ತೆ ಈಗ ಜ್ವರದ ಗುಳಿಗೆ ತೊಗೊಂಡು ನಾನು ಊಟ ಮಾಡಿದಾರಿಪ್ಪ ನೀನು ಅವು ಸೀರೆ ಹಾಕಕ್ಕೆ ಹೋಗೋಣ ಏನು ನಾಳೆ ಹಾಕಣ ಈಗ ಇದ್ದಷ್ಟು ಹಾಕಿ ಬಂದ್ಬಿಡೋಣ ಹೋಗಿ ಬಂದ್ಬಿಡೋಣ ಹಂಗಾದ್ರೆ ಕೊರಿಯರ್ ಆಫೀಸ್ಗೆ ಹೋಗ್ಬೇಕ್ರಿ ನಾವೀಗ ಏನು ಗಾಡಿ ಓಡಾಡ್ತಾವ್ರಿ ಆ ಕಡೆಯಿಂದ ಈ ಕಡೆ ಇಲ್ಲಿ ಬಂದಿಲ್ಲ ಮಮ್ಮಿ ಸ್ವಲ್ಪ ಹೊತ್ತು ಕುಂತ ತಗೋಣ ಮತ್ತೆಲ್ಲ ಊಟಕ್ಕೆ ಕೊಟ್ಟು ಬಂದ್ವಿ ಅಮ್ಮರಿಗೆ ಅದ ಅವರು ಮಕ್ಕೊಂತಾರ ಈಗ ಹಾಂ ಸ್ವಲ್ಪ ಹೊತ್ತು ಕುಡ್ದಂದ್ರೆ ಹೋದ್ರ ಅಂತಂದು ಹಿಂದೆ ಕೆರೆ ಐತಿ ಸಣ್ಣ ಗಾಳಿ ಐತಿವ ಹಾಂ ಸಮಾಧಾನ ಸಾಕೈತಿ ಅದಕ್ಕೆ ಸ್ವಲ್ಪ ಕುಡ್ದಂಗೆ ನಾನು ಸ್ವಲ್ಪ ಹೊತ್ತು ಬಂದು ಚಲೋ ಆತ್ ಬಿಡು ನೀರು ನೋಡಲ್ಲ ಹೌದು ಚನ್ನಬಸವೇಶ್ವರ ದೇವಸ್ಥಾನ ರೀ ಇದು ಕೆರೆ ಮಗ್ಗಲ್ದಾಗ ಐತೆ ನೋಡಿ ಮೊನ್ನೆ ಊಟ ಐತಿ ಇಲ್ಲಿ ಒಂದು ಹಾವು ಎಂಥದೈತೆ ನೋಡ್ರಿ ಇಲ್ಲಿ ಅದೇ ಎಷ್ಟು ಉದ್ದ ಐತ್ರಿ ಅದು ಹಾವು ಅಂತಂದ್ರೆ ಇಲ್ಲಿ ಐತೆ ನೋಡ್ರಿ ಇದು ನಾ ಜೂಮ್ ಮಾಡೀನಿ ನಮ್ಮ ಹಾರಿಪ ನೋಡಕತ್ತಾಡ್ರಿ ಅದನ್ನ ಹೋತನ ಒಳಗೆ ಹೋಗಂತನ ಇದ್ರೊಳಗೆ ಹೋಗ್ತದ ಬಾಲ್ ಅಷ್ಟ ಕಣಕೈತಿ ಹಿಂದ ಇರ್ತಾವ್ರಿಪ್ಪ ಹಾವು ಇರ್ತಾವ ಎಲ್ಲ ಇರ್ತಾವ ನೀರೊಳಗೆ ಎದ್ರಿಕಿನ ಬರತಿ ನೋಡ್ರಿ ನೀರು ಇತ್ರಿ ಇನ್ನೊಂದು ಪೂರ ಒಳಗೆ ಹೋಗಿಲ್ರಿ ಇದ್ರೊಳಗೆ ಕಣಕೈತ್ರಿ ನಮ್ಗೆ ಅದು ಕಣಕೈತ್ರಿ ಅದು ಮ್ಯಾಗ ಓಟ್ ಪೂರ ಇದ್ರ ಹಂಗೈತ್ರಿ ಇಲ್ಲೈತ್ರಿ ಇಲ್ಲೈತಿ ನೋಡ್ರಿ ಇಲ್ಲಿ ಇದ್ರಿ ಇದು ಅಲ್ಲಿ ಹಾಳೆ ಐತಲ್ಲ ಹಾಳೆ ಬಾಜೂನ ಐತದ ಎಷ್ಟು ಉದ್ದ ಐತೆ ಹೋಗ್ರಿ ತೆಳ್ಳಗ ಉದ್ದ ಹೋಗಿ ಹೊಕ್ಕಂತ ನೋಡೋದು ಅವು ಚುಣಕಿ ಅವು ಅವು ಇದ್ದಂದ್ರೆ ಚಿಕ್ಕೊಂತ ಹೊಂಟ್ಬಿಡ್ತಾವೆ ಇವ ಟಣ್ ಟಣ್ ಅಂತಂದು ಹೋಗೋಣ ಮನೆಗೆ ನಮ್ಮೂರಾಗ ಹಸಿರು ಗಿಡದಾಗಿಂತ ಜಿಗ್ಯಾಕ ಹತ್ಬಿಡ್ತಾವ ನೀರು ಬರಲಿಲ್ಲ ಅದ ಕಡೆಗೆ ಹೊಕ್ಕಂತ ಅದ್ರೊಳಗೆ ಐತೆ ಅದಕ್ಕೆ ಇದು ಕಾಣಕೈತ್ರಿ ನಮಗದು ಪೂರ ಒಳಗೂ ಹೋಗಿಲ್ಲ ಈ ಕಡೆ ಬಂದಿಲ್ಲ ಅದು ಹೋಗಿ ಬಂದಿರಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ್ರಿ ಅಲ್ಲಿ 4 ಹಾಕೊಂಡು ಆತ್ರಿ ಟೈಮ್ 4 ರೀ ಒಂದು ಅರ್ಧ ತಾಸು ಮಕ್ಕೊಂದೇನ್ರಿ ಹಂಗೆ ಓಡಾಡ್ರಿ ಏನಾರಿಪ್ಪ ಕಾತೈತೆ ಥಂಡಿ ಬರೈತಿವ ಅದು ಕಾತೈತೆ ನಾ ಕದ ಮುಸ್ತೀನಿ ಇವ್ರು ತೆಗಿತಾರೆ ಕದ ಮುಸ್ತೀನಿ ತೆಗಿತಾರೆ ನನ್ನ ಸಂಗತಿ ಅವ್ರಿಗೆ ಏನು ಗೊತ್ತಾಕೈತಿ ಹೇಳ್ರಿ ಮತ್ತು ನೀನು ಅಕ್ಕೊಂತಿದ್ರೆ ಚಂದ ನೋಡಮ್ಮ ನೀನು ಹಂಗಿದ್ರೆ ಚಂದ ನೋಡಮ್ಮ ಅಂತ ಆಡ್ರಿ ನಾನು ಸ್ವಲ್ಪ ಹೊತ್ತು ಮಕ್ಕೊಂಡಿದ್ದೀರಿ ಅರಿಫಾ ಅವ್ರ ದಾದಿಗೆ ಚಾ ಮಾಡಿಕೊಟ್ಲು ಅಕ್ಕಿ ಊಟ ಮಾಡಕತ್ಲನ್ರಿ ಬೆಳಿಗ್ಗೆ ಒಗ್ಗರಣೆ ಅನ್ನ ಮಾಡಿದ್ದಿತ್ತಲ್ರಿ ಅದು ರಾತ್ರಿದೆ ಅದನ್ನ ಬಿಸಿ ಮಾಡ್ಕೊಂಡು ಉಣ್ಣಾಕತ್ತಾಳ ನಾಳ ಬಂದಲ್ವಾ ಎನರ್ಜಿ ಆಗಕತ್ತೇನ ನಾನು ಮಾಡ್ತೀನಿ ತಗೋ ರೊಟ್ಟಿ ಪಲ್ಯ ಅನ್ನ ಸಾರಿ ಎಲ್ಲ ನಾನು ಮಾಡ್ತೀನಿ ಆರಾಮ ಆತಂದ್ರೆ ಮಾಡ್ತೀನಿ ಆರಾಮಿಲ್ಲ ಅಂದ್ರೆ ನೋಡಿ ಸುತ್ತರ್ಕೊಂಡು ಮುಕ್ಕೊಳ್ಳೋದು ನಾನು ಹಿಂಗಿದ್ರೆ ಹುಡುಗರಿಗೆ ಖುಷಿ ರೀ ಖುಷಿ ಹೋದೇನಲ್ಲ ಬೆಳಿಗ್ಗೆ ಹೇಳ್ರಿ ನೀ ಹಿಂಗೆ ನಕ್ಕೊಂತೈತ್ರ ನನಗೆ ಖುಷಿ ನೋಡಮ್ಮ ಅಮ್ಮ ನೀ ಹಿಂಗಿರ್ಬೇಕಮ್ಮ ಅಂತ ಅಂದ್ರಿ ಹೌದು ಹೌದು ಯಾರಿಲ್ಲ ಅಂದ್ರೆ ನನಗೆ ಹಂಗೆ 4 ದಿನಕ್ಕೆ ಹಂಗಾಗಿ ಅದಕ್ಕೆ ಇದು ಹಾಕಿತ್ತ ಎಲ್ಲಿ ತಗೋ ಇವಾಗ ಎನರ್ಜಿ ಭಾಳ ಬಂದೈತೆ ಮಡಿಕೆ ಕಾಳು ಒಂದು ಪಲ್ಯ ಮಾಡಿ ಟೊಮೆಟೊ ಸಾರು ಮಾಡಿ ಅನ್ನ ಅದು ಮಾಡಿಬಿಡ್ತೀನಿ ಈ ಕಾಡ್ರಿ ಮಳೆ ಕೊಡ್ದದ್ವು ಈಗ ಇವನ್ನೇನು ಮಾಡೋಣಪ್ಪ ಅಂತ ಹೇಳಿದ್ರೆ ತೊಳ್ಕೊಂಡು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಅದೆಲ್ಲ ಹೆಚ್ಚಿಟ್ಕೊಂಡು ಪಲ್ಯ ಮಾಡಿಬಿಡ್ತೀನಿ ಇದ್ರದ್ದು ನೋಡಿರಿ ಟೊಮೆಟೊ ಹಣ್ಣಿನ ಸಾರಿಗೆ ಬ್ಯಾಳಿಗೆ ಏನು ಹಾಕೋದು ಬೇಡ ಅಂತ ಟೊಮೆಟೊ ಸಾರು ಮಾಡಾಕತ್ತೀನಿ ನಾನು ಉಳ್ಳಾಗಡ್ಡಿ ಕರಿಬೇವು ಆಮೇಲೆ ಮೆಣಸಿನ್ಕಾಯಿ ರೀ ಟೊಮೆಟೊ ಹಣ್ಣು ಇದಕ್ಕೊಂದೆರಡು ಜೀರಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ಬಿಟ್ರೆ ಮುಗೀತ್ರಿ ಟೊಮೆಟೊ ಹಣ್ಣಿನ ಸಾರು ರೆಡಿ ಹಾಕೈತ್ರಿ ಮಿಕ್ಸಿಗೆ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಇದು ಮಡಿಕೆ ಕಾಳು ಪಲ್ಯ ಮಾಡಾಕತ್ತೀನಿ ಈ ಕಡೆ ರೊಟ್ಟಿ ರೆಡಿ ಹಾಕತ್ರಿ ಮತ್ತು ಮಡಿಗೆ ಕಾಳು ಪಲ್ಯ ಆಯ್ತು ಟೊಮೆಟೊ ಹಣ್ಣಿನ ಸಾರು ಆಯ್ತು ಮತ್ತು ಇಲ್ಲ ಅನ್ನ ಆಯ್ತು ಈ ರೊಟ್ಟಿ ಒಂದು ಮಾಡಿಬಿಟ್ರೆ ಅಡಿಗೆ ಮುಗಿದು ನಂದು ನಮ್ಮ ಅರಿಪ ಅಂತ ಆಡ್ರಿ ಒಂದ್ರಿಂದ ಒಂದು ಮಾಡಿಬಿಡ್ತೀವಿ ಮನೆ ಅಡಿಗೆ ಜಲ್ದಿ ಆಗ್ಬಿಡ್ತಿ ನಗಿ ಬಂದೈತ್ರಿ ಆಕಿಗೆ ಅರಿಪ ಸಾರು ಮಾಡು ಅರಿಪ ಪಲ್ಯ ಮಾಡು ಅರಿಪ ರೊಟ್ಟಿ ಮಾಡು ಆರಾಮಿಲ್ದಾಗ ಪಾಪ ಅಂತಂದಂತಾಡ್ರಿ ಮತ್ತು ಪಾಪ ಅಂತ್ರಿ ಮತ್ತು ಮೇಲೆ ನಾನು ಮತ್ತು ಅವರಪ್ಪ ಅದು ಮುಂತಿರ್ತಾರೆ ಆಸಿಪ ಕೆಲ್ಸಕ್ಕೆ ಹೋಗೋವಿದ್ನಲ್ರಿ ಕೆಲಸಕ್ಕೆ ಮತ್ತು ಇನ್ನೊಂದ್ರಿಪ್ಪ ನಮ್ಮ ಆಸಿಪಂದ ಕೆಲಸ ಅದನ್ನು ಬೇರೆದವ್ರು ಕರ್ಕೊಂಡ್ರಂತ್ರಿ ಯಾಕಂತ ಹೇಳಿದ್ರೆ ಮತ್ತು ಅವನು ಆರಾಮಿಲ್ಲ ಅಂತ ಅಂದು ಬಿಟ್ಬಿಟ್ಟಾರಿ ಒಂದು 4 ದಿನ ಫುಲ್ ಅವನಿಗೂ ನೆಗಡಿ ಜ್ವರ ರೀ ಹಾಗಾಗಿ ಅದು ಕೆಲಸ ಹೋತ್ರಿ ಅವನು ಮತ್ತೆ ಇವತ್ತು ಹೋಗಿದ್ದಾರೆ ಇಲ್ಲೇ ಕೇಳಾಕ ಅದೇನಾಯ್ತೇನ್ರಿಪ್ಪ ಗೊತ್ತಿಲ್ಲ ರೀ ಇಲ್ಲ ಅಮ್ಮಗ
ತೆಯ್ಯೊಳಗಿನ ರೊಟ್ಟಿ ಬೇಕಂತ್ರಿ ಅವ್ರಿಗೆ ರೊಟ್ಟಿ ಹಚ್ಕೊಡಲ್ರಿ. ಇದು ಸ್ವಲ್ಪ ಬಾಂಗ್ಡದ ಪಲ್ಯ ಐತ್ರಿ ಇಲ್ಲಿ, ಮಡಿಕೆ ಕಾಳು ಪಲ್ಯ ಆಗಿದೆ. ಇದ್ರೊಳಗೆ ತವಾಗಿನ ರೊಟ್ಟಿ ತೆಗೆದು ಕೊಟ್ಟು ಬಿಡ್ತೀನಿ ರೀ. ಮಮ್ಮಿ ಮತ್ತೊಂದು ರೊಟ್ಟಿನೇ ಬೇಕಂತ. ದಾದಿ ಮಗ ಹಾಂ ಕಡಕನ್ ಬೇಡ ಅಂತ ಕಡಕ್ಕಂದು ಬೇಡ. ನೀನು ಕೇಳಕತ್ತಿ ದಾದಿಗೆ ಮತ್ತೆ ತೊಂಬರ್ಲಮ್ಮ ಅಂತಂದು. ನಮಗೆ ಗೊತ್ತೈತಪ್ಪ ದಾದಿಗೆ ಅಂತ ಕೊಡ್ಬೇಕಂತಂದು. ಈ ಥರ ಉಬ್ಬಿರ್ಬೇಕು ದಾದಿ ರೊಟ್ಟಿ, ಈ ಥರ ಆಗಿರ್ಬೇಕು ನೋಡಿ ಅಂದರೆ ಇದಾಕೈತಿ. ಏನು ಮಾಡಿದ್ಲ ಅರ್ಶಿ? ತಗೋ ಕೊಡು ಕೊಡು. ಹೆಂಗಾಗೈತಿ ದಾದಿ? ಮಸ್ತ್ ಆಗೈತಪ್ಪ ಬಿಸಿ ರೊಟ್ಟಿ, ಹೊಸ ಕಾಳು ಪಲ್ಯವು. ಅಮ್ಮಾಗ ಮಧ್ಯಾಹ್ನ ಮಾಡಿದ್ದು ಖಾರ ಮುದ್ದೆ ಇತ್ತು, ಅದನ್ನ ಹಾಕಿ ರೊಟ್ಟಿ ಮಾಡಿದೆ ನಾನು. ಮತ್ತು ಅದು ಕೆಟ್ಟು ಹೋಗೈತಿ ನಾ ಅಂತೇಳಂದು. ಚಲೋ ಆಕೈತ್ರಿ ರೊಟ್ಟಿ. ಮತ್ತು ರೀ ಫ್ರೆಂಡ್ಸ, ನಮ್ದಂತರ ಎಲ್ಲರದು ಊಟ ಆತ್ರಿ. ಊಟ ಆಗಿ ಇಲ್ಲಿ ಮಮ್ಮಿಯವರು ಮಕ್ಕೊಳತ್ತಿದ್ರೆ. ಮತ್ತು ಇದ್ರಿಪ್ಪ ಸಾರಿದು ಇವಾಗ ಆರ್ಷ ಬ್ಲಾಗ್ ಒಳಗೆ ಬರಾತಿಲ್ಲ ರೀ, ಸಕ್ಕು ಮಿನಿ ಕಿಚನ್ ಒಳಗೆ ಬರ್ತೈತಿ. ಯಾಕಂತಂದ್ರೆ ಎಲ್ಲರೂ ಕಮೆಂಟ್ ಮಾಡತ್ತಿದ್ರಲ್ಲ ರೀ, ಅದು ಡೈಲಿ ರೋಟೀನ್ ಏನು ಮಾಡ್ತಿರೋದು ತೋರಿಸ್ರಿ ಸೀರೀಸ್ ಅಂತಂದ್ರೆ ಇದನ್ನಾಗಲ್ಲ ನೋಡೋಕೆ ಇಂಟ್ರೆಸ್ಟ್ ಬರಲ್ಲ ಅಂಥೇಳಿ. ಹಾಗಾಗಿ ಸಕ್ಕು ಮಿನಿ ಕಿಚನ್ ಒಳಗೆ ಸಾರಿದ ವಿಡಿಯೋ ಬರ್ತಿರ್ತಾವ್ರಿ. ಕಮೆಂಟ್ ಒಳಗೆ ನಂಬರ್ ಹಾಕಿರ್ತೀವಿ, ಯಾವ ಸಾರಿ ಬೇಕಂತ ಹೇಳಿ ನಮಗೆ ನೀವು ಹೇಳಿದ್ವಿಪ್ಪ ಅಂತಂದ್ರೆ ನಾವು ನಿಮಗೆ ಹೇಳ್ತೀವಿ. ಮತ್ತು ಅದ್ರ ರೇಟ್ ಎಷ್ಟು ಅಂತ ಹೇಳಿ ಅಡ್ರೆಸ್ ಇದೆಲ್ಲ ಕಳಿಸ್ರಿ, ನಾವು ಕಳಿಸೋ ಪ್ರಯತ್ನ ಮಾಡ್ತೀವಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಎಲ್ಲದಾಗ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಓಕೆ, ಟೇಕ್ ಕೇರ್, ಬಾಯ್.